ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನನ್ನ ಪಾತ್ರ ಹೇಗಿದೆ ಅನ್ನೋದು. ಬಟ್ ನನಗೆ ಅವರ ಫ್ಯಾಮಿಲಿ ಜೊತೆಗೆ ಇರೋದಕ್ಕೆ ತುಂಬ ಇಷ್ಟಪಟ್ಟೆ. ಮೊದಲನೇದಾಗಿ ಸಿನಿಮಾಗೆ ಶೂಟಿಂಗ್ ಬಂದಾಗ ಸರ್ ಬರ್ರಿ ನಿಮ್ಮದು ಒನ್ ಡೇ ಶೂಟಿಂಗ್ ಇರುತ್ತೆ ಸರ್, ದಯವಿಟ್ಟು ಮಾಡಬೇಕು ಅನ್ನೋದು, ನೀವು ಮಾಡಿದ್ರೆ ನನಗೆ ಸಂತೋಷ ಅಂದರು. ನಾನು ಇಲ್ಲ ಅಂತ ಹೇಳೋ ಮನಸ್ಸು ಬರಲಿಲ್ಲ. ಹೋದೆ. ಅದು ಒಂದು ದಿವಸ ಅಲ್ಲ, ಕೇವಲ ಒಂದು 2 to 3 hours 4 hours ಮುಗಿಸ್ಬಿಟ್ರು. ಸೋ ಪ್ಲ್ಯಾಂಡ್, ಸೋ ಮೈಂಡಲ್ಲಿ ಅಷ್ಟು ಕರೆಕ್ಟಾಗಿ ಅವ್ರಿಗೆ ಅವ್ರ ವಿಷನ್ ಇತ್ತು. ಸೀನು, ಈ ಶಾರ್ಟು ಹೀಗೆ ಬರಬೇಕು ಅಂತ. ಆಮೇಲೆ ಯೂಶ್ವಲಾಗಿ ನೋಡಿ, ಇದು ಎಲ್ಲ ಕಡೆ ಹೇಳ್ತೀನಿ, ಪೇಮೆಂಟ್ ಅಂತ ಬಂದಾಗ ಹಿಂದೆ ಮುಂದೆ ನೋಡಿದೆ ಚಕ್ರದಲ್ಲಿ ಕಳಿಸ್ಬೋದು. ಅಂದರೆ ಇವ್ರು ಯಾಕೆ ಹುಚ್ಚ ವೆಂಕಟ್ ಆಗ್ತಾರೆ ಇವರು ಅನ್ನೋ ನನಗೆ ಇದು ಒಳಗಡೆ ಒಬ್ಬ ಒಳ್ಳೆ ನಿರ್ಮಾಪಕ ಇದ್ದಾನೆ, ನಿರ್ದೇಶಕ ಇದ್ದಾನೆ, ನಟ ಇದ್ದಾನೆ. ಹಾಗೆ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಗೆ ಬರಬೇಕು ಅಂತ ಹೇಳಿದಾಗ ನನಗೆ ಎಷ್ಟೋ ಕೆಲಸದ ಒತ್ತಡ ಇತ್ತು. ಆದರೆ ಇವ್ರಿಗೆ ಯಶಸ್ಸು ಸಿಗಲಿ ಅಂತ, ಮತ್ತು ಅವ್ರ ತಂದೆ ನೋಡಿ ಪಕ್ಕದಲ್ಲಿ ಕೂತಿದ್ದಾರೆ, ಅವ್ರು ಎಷ್ಟು ಫೀಲ್ ಮಾಡ್ತಾರೆ ನೋಡಿ. ಒಬ್ಬ ಮಗನ ಬಗ್ಗೆ ಅವ್ರಿಗಿರೋಂಥ ಕಾಳಜಿ ನೋಡಿ. ಅವರು ತನ್ನ ಮಗ ಯಶಸ್ಸಾಗಬೇಕು ಅಂತ, ಅಂದರೆ ಅವ್ರಿಗೇನೋ ಒಂದು ಅವ್ರ ಕೈಯಲ್ಲಿ ಏನಾಗಿದೆ ಅದನ್ನು ಇಟ್ಕೊಂಡು ಅವ್ರು ಸಿನಿಮಾ ಮಾಡಿದ್ದಾರೆ. ಎಲ್ಲೋ ಸಾಲ ಮಾಡೋದು, ಯಾರಿಗೋ ಮೋಸ ಮಾಡೋದು, ಯಾರಿಗೋ ಬೇರೆ ಬೇರೆ ಥರದ್ದೆಲ್ಲ ಮಾಡಿದ್ದು ನನ್ನ ವೆಂಕಟ್ ಬಗ್ಗೆ ಕೇಳೇ ಇಲ್ಲ. ಇವತ್ತೆಷ್ಟೋ ಕೋಟಿ ದುಡ್ಡು ಹಾಕಿ ಸಿನಿಮಾ ಮಾಡೋ ನಿರ್ಮಾಪಕರಿದ್ದಾರೆ. ಆದರೆ ಒಬ್ಬ ಪ್ರಾಮಾಣಿಕವಾದ ನಿರ್ಮಾಪಕ ಅಂದರೆ ಅದು ನನ್ನ ವೆಂಕಟೇಶ್ ಅಂತ ಹೇಳ್ತೀನಿ. ಅವ್ರು ನೀವೆಲ್ಲ ಹುಚ್ಚ ವೆಂಕಟೇಶ್ ಅಂತೀರ, ನಾನು ವೆಂಕಟೇಶ್ ಅಂತ ಹೇಳ್ತೀನಿ. ತನಗೇನಿದೆ ಅದ್ರಲ್ಲಿ ಮಾಡಿ ಮುಗಿಸೋದು. ಮತ್ತೊಂದು ಸಲ ಏನಾಯಿತು ಅಂದರೆ, ಇವ್ರದ್ದು ಹುಚ್ಚ ವೆಂಕಟ್ ಪಿಕ್ಚರ್ನ ಇದರಲ್ಲಿ ಹಾಕಿದ್ರು, ತ್ರಿಭುವನ್ ಟಾಕೀಸ್ ಕೆಳಗಡೆ ಒಂದು ಥಿಯೇಟ್ರಲ್ಲಿ ಹಾಕಿದ್ರು. ನಾನು ನೋಡಿದೆ. ಅದಕ್ಕೆ ನಮ್ಮ ಮಾಧ್ಯಮದವರು ಮತ್ತೆಲ್ಲ ಕೆಲವು ಮಾಡ್ಬಿಟ್ಟು ಖಾಲಿ ಸೀಟ್ನೇ ಶೂಟಿಂಗ್ ತೋರಿಸ್ತಾರೆ. ನನಗೆ ಭಾಳ ಬೇಸರ ಆಯಿತು. ನಾನು ಒಬ್ಬ ನಿರ್ಮಾಪಕನಾಗಿ ನಮ್ಮ ಸಿನಿಮಾನ ಖಾಲಿ ಇದೆ ಅಂತ ತೋರಿಸೋ ಬದಲು ಒಳ್ಳೇದೇನಿದೆ ಅಂತ ಸಿನಿಮಾ ತೋರಿಸಿ. ಇವತ್ತು ಎಷ್ಟೋ ಕೋಟಿ ಹಾಕಿರೋ ಸಿನಿಮಾಗಳಿಗೆ ಜನ ಬರ್ತಾ ಇಲ್ಲ. ಆದರೆ ಪ್ರಾಮಾಣಿಕವಾಗಿ ಅವರು ಸಿನಿಮಾ ಮಾಡಿದ್ದಾರೆ. ಈ ಚಿತ್ರ ಎಷ್ಟು ಮಟ್ಟಿಗೆ ಜನ ಸ್ವೀಕರಿಸ್ತಾರೆ ಅನ್ನೋದಕ್ಕಿಂತ ದಯಮಾಡಿ ಕನ್ನಡ ಚಿತ್ರವನ್ನು ಮಾಡಿದಂಥ ಹುಚ್ಚ ವೆಂಕಟ್ ಅವರ ಈ ಪ್ರಯತ್ನಕ್ಕೆ ಮೋಸ ಆಗಬಾರ್ದು. ಅವ್ರಿಗೆ ಎಲ್ಲದ ರೀತಿಯ ಯಶಸ್ಸು ಸಿಗಬೇಕು. ಇಡೀ ತಂಡಕ್ಕೆ ಆ ಯಶಸ್ಸು ತುಂಬ ವಿಷಯಗಳು ಹೇಳಿದ್ದೀನಿ. ಸೆನ್ಸಾರ್ ಅವ್ರನ್ನ ಭಾಳ ಹೊಗಲೇಬೇಕು. ಯಾಕಂದರೆ ಒಳ್ಳೆಯ ವಿಷಯನ ಎಂಕರೇಜ್ ಮಾಡಿದರೆ ಲಾಂಗ್ ಎತ್ತೋದು ಒಳ್ಳೆಯದಲ್ಲ. ಬಟ್ ಆದರೆ ನನ್ನ ಮಾತುಗಳು ಕೆಲವೊಂದು ಇಶ್ಯೂಗಳು ಇದೆಯಲ್ಲ, ಅದು ನನಗೆ ಭಯ ಇತ್ತು. ಸೆನ್ಸಾರ್ ಅವರು ಎಡಿಟ್ ಮಾಡ್ತಾರೆ, ಬಟ್ ಒಂದು ಎಡಿಟ್ ಮಾಡಿದ್ರು. ಅವ್ರು ಹೇಳಿದ್ರು, ಇದನ್ನು ನೀವು ಮಾಡಿದ್ರೆ ಒಂದು ಯೂತ್ಗೆ ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹುಚ್ಚ ವೆಂಕಟ್ ಏನು, ಹುಚ್ಚ ವೆಂಕಟ್ ಯಾಕೆ ಹೀಗೆ, ಹುಚ್ಚ ವೆಂಕಟ್ ಪ್ರಿನ್ಸಿಪಲ್ಸ್ ಏನು, ಅವನ ತತ್ವಗಳೇನು. ಆಮೇಲೆ ಮಾಧ್ಯಮದವರು ಪತ್ರಕರ್ತರು ಇವಾಗ ಯೂಶ್ವಲಿ ಎಲ್ಲರೂ ಏನಂತಾರೆ, ಹುಚ್ಚ ವೆಂಕಟ್ನ ಕೆಲವರು ಅಂತಾರೆ ಮಾಧ್ಯಮದವರು ಹಾಳು ಮಾಡಿದ್ರು ಅಂತ. ಎಲ್ಲ ಹಾಳು ಮಾಡಿದ್ರು. ಹುಚ್ಚ ವೆಂಕಟ್ ಕೆಟ್ಟದ್ದು ಹೇಳಿದರೆ ಐಟಮ್ ಸಾಂಗ್ ತೋರಿಸಿದ್ರೆ ಮಾಧ್ಯಮದವರು ಹಾಳು ಮಾಡೋದು, ಹುಚ್ಚ ವೆಂಕಟ್ ತೋರಿಸಿದ್ರೆ ಹಾಳು ಮಾಡೋದು ಅಂತ ಹೇಳೋಕ್ಕಾಗಲ್ಲ. ಎಂಟರ್ಟೈನ್ಮೆಂಟ್ ಇರುತ್ತೆ. ಲವ್ ಅಂತ ಬಂದರೆ ಲವ್ ಇಸ್ ಆಲ್ವೇಸ್ ಸ್ವೀಟು. ಅದು ಯಾವತ್ತೂ ಸೀನೆ ಲವ್ ಸ್ಟೋರಿ ನೋಡೋಕೆ ಭಾಳ ಇಷ್ಟಪಡ್ತೀವಿ. ಇವನ್ ಚಿಕ್ಕ ಮಕ್ಕಳಿಂದ ವಯಸ್ಸಾದವ್ರು ನೋಡ್ತಾರೆ. ಬಟ್ ಅದು ಬಿಟ್ಟು ಒಂದು ಈ ಥರ ಹಿರಿಯರೆಲ್ಲ ಕೂತ್ಕೊಂಡು ಇವನು ಆಟ ಆಡೋ ಹುಡುಗ ಅಲ್ಲ, ಇವನಲ್ಲಿ ಏನೋ ಒಂದು ವಿಷಯ ಇದೆ ಅನ್ನೋ ರೀತಿ ಇದೆ. ಆಮೇಲೆ ಸಮಾಜಕ್ಕೆ ತುಂಬ ಇಂಪಾರ್ಟೆಂಟು. ಇದೇ ವಿಷಯದಲ್ಲಿ ಹೇಳ್ತಾ ಇದ್ದೀವಿ. ನನ್ನ ಹುಚ್ಚ ವೆಂಕಟ್ ಸೇನೆ ಕರ್ನಾಟಕದಲ್ಲಿ ಪೊಲಿಟಿಕಲ್ ಪಾರ್ಟಿಯಾಗಿ ಟರ್ನ್ ಆಗ್ತಾ ಇದ್ದಾರೆ. ನೆಕ್ಸ್ಟ್ ಎಲೆಕ್ಷನ್ಗೆ ನಾನು ಕೆಲವ್ರನ್ನ ನಿಲ್ಲಿಸ್ತೀನಿ ಎಲೆಕ್ಷನ್ಗೆ. ಆದರೆ ನಾನು ನಿಲ್ಲಲ್ಲ. ಇದೊಂದು ಮೈಂಡಲ್ಲಿ ಇತ್ತು. ನನ್ನ ಸಿನಿಮಾ ಮುಗಿಸೋದು, ನಾನು ಯಾವತ್ತಾದರೂ ಒಂದಿನ ಬರ್ತೀನಿ, ಅದು ಪ್ರೈಮ್ ಮಿನಿಸ್ಟ್ರಾಗೇ ಆಗ್ತೀನಿ. ಆದರೆ ಒಂದು 55 ವರ್ಷ 60 ವರ್ಷ ಅಲ್ಲಿವರೆಗೂ ನಾನು, ಯಾಕಂದರೆ ಇವತ್ತು ನಾನು ಏನು ದುಡಿತೀನೋ ಇವತ್ತು ಸಮಾಜಕ್ಕೂ ನಾನು ಕೊಡ್ತಾಯಿದ್ದೀನಿ. ನಮ್ಮ ತಂದೆ ಸ್ವಲ್ಪನೇ ಕೊಡ್ತಾ ಇರೋದು. ಅದನ್ನು ಪೊರ್ಕಿ ಹುಚ್ಚ ವೆಂಕಟರ ರೈತರ ಸಮಸ್ಯೆ ಇಟ್ಟಿದ್ದೀನಿ, ವಿಷ್ಣುವರ್ಧನ್ ಅವ್ರ ಸಮಸ್ಯೆ ಇಟ್ಟಿದ್ದೀನಿ. ಆಮೇಲೆ ತಿರ್ಗಿ ಹೆಣ್ಮಕ್ಳು ಅತ್ಯಾಚಾರ ಆಗೋ ಹೆಣ್ಮಕ್ಳ ಬಗ್ಗೆ ಇಟ್ಟಿದ್ದೀನಿ ವಿಷಯ. ಏನು ಗೌರ್ಮೆಂಟ್ ಮಾಡಬೇಕು ಅನ್ನೋದಕ್ಕಿಂತ ಸರ್ಕಾರ ಇವತ್ತು ಅತ್ಯಾಚಾರಿಗಳಿಗೆ ನೇಣ್ಗಂಬ ಅಂತ ಅನೌನ್ಸ್ಮೆಂಟ್ ಮಾಡೋದ್ರೆ ತಪ್ಪೇನಿದೆ? ಇಮಿಡಿಯೇಟ್ ಯಾರು ನನ್ನ ಮಕ್ಕಳು ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡಲ್ಲ, ಭಯ ಇದ್ದೇ ಇರುತ್ತೆ. ಅದ್ರ ತಪ್ಪೇನಿದೆ? ಅದು ಯಾಕೆ ಮಾಡ್ತಾಯಿಲ್ಲ? ಅದನ್ನು ಎಷ್ಟೇ ಕಿರ್ಚಿದ್ದೀನಿ. ಯಾಕೆ ಅದು ಸೀರಿಯಸ್ ಆಗಿ ಹೋಗುತ್ತಲ್ಲ? ಪ್ರತಿಯೊಬ್ಬರು ಮನೆಯಲ್ಲೂ ಹೆಣ್ಮಗು ಇರುತ್ತಲ್ವ, ಅವ್ರ ಲೈಫ್ ಎಷ್ಟು ಸೆನ್ಸಿಟಿವ್ ಅಲ್ವ? ಅದೇ ಥರ ರೈತರು ತರಕಾರಿಗಳು ನೋಡಿ, ನಾವು ಕೋಳಿ ಮಾಂಸಗೆ ನಾವು ದುಡ್ಡನ್ನು ಚೌಕಾಸಿ ಮಾಡಲ್ಲ, ಅದೇ ತರಕಾರಿಗೆ ಚೌಕಾಸಿ ಮಾಡ್ತೀವಿ. ರೈತರು ಯಾಕೆ ತರಕಾರಿ ಅಷ್ಟು ಕಮ್ಮಿ ಕೊಡ್ತಾ ಇದ್ದಾರೆ? ಆ ರೈತರು ಪರವಾಗೋದು, ಜಾಸ್ತಿ ಮಾಡಿ ರೇಟು. ಅವ್ರೇನಾದರೂ ಇಲ್ಲ ನಾವು ಕೊಡೋಕ್ಕಾಗಲ್ಲ ಅಂದರೆ ಹೋಗಿ ಅಮೇರಿಕಾದಿಂದ ತರಲಿ.